39-40ನೇ ಕವನ. ರಜೆಯನು ಅಲಗುವ ರದನವ ದೃಗು ರಜವನು ಉಚಿತ ಅಜಾತ ಧೂಮಧ್ವಜವ ಋಣವನು ವಿದ್ಯೆಯನು ಗೃಹವಾಸ ಕುಂಡಲಿಯ ವೃಜಿನವನು ಕಂಪಿತವ ವೈರಿ ವ್ರಜವನು ಉಳುಹ ನೆಗ್ಗೆನೆಂಬುದು ಸುಜನರ ಅಭಿಮತ ನಿನ್ನ ಮತವೇನೆಂದನ ಶಕುನಿ. ಅಂದರೆ ಸತ್ಪುರುಷರು ಹೀಗೆಂದು ಅಭಿಪ್ರಾಯ ಪಡುತ್ತಾರೆ. ರೋಗವನ್ನು ಅಲ್ಲಾಡುವ ಅಲ್ಲನ್ನು, ಕಣ್ಣಿನಲ್ಲಿ ಬಿದ್ದ ಧೂಳನ್ನು, ಆಯುಕ್ತವಾದ ಬೆಂಕಿಯನ್ನು, ಸಾಲವನ್ನು, ಅವಿದ್ಯೆಯನ್ನು, ಮನೆಯಲ್ಲಿ ಸುರುಳಿ ಸುತ್ತಿಕೊಂಡಿರುವ ಹಾವನ್ನು, ಪಾಪವನ್ನು, ಅಲುಗಾಡುವ ವಸ್ತುಗಳನ್ನು, ಶತ್ರುಗಳನ್ನು ಉಳಿಸುವವನು ಅತಿ ದಡ್ಡ. ರಾಜನೇ, ನಿನ್ನ ಅಭಿಪ್ರಾಯವೇನು ಎಂದು ದುರ್ಯೋಧನಿಗೆ ಕೇಳುತ್ತಾನೆ. ಮಣಿದು ಕೋಪದ ಜೀವನದ ಕಡೆ ಗಣಿಸದೆ ಘಟಯಂತ್ರ ಮೃಗ ರಿಪು ಹಣಗಿದರೆ ಹರಿಣಂಗೆ ಗೆಲವೇ ಕಾರ್ಯಗತಿ ಅರಿದು ಮಣಿಯುವುದು ಉಳುಕುವುದಾವ ಪರಿಯಂದಣಿಸಿ ಮನದಲ್ಲಿ ವೈರಿ ರಾಯರ ಹಣಿದ ಅಡವು ಉಪಾಯವಿದೆ ಕೇಳೆಂದನ ಶಕುನಿ. ಅಂದರೆ ರಾಟೆಯು ತಲೆಬಾಗಿಸಿ ಬಾವಿಯಲ್ಲಿರುವುದನ್ನು ತಪ್ಪಿಸಿಕೊಳ್ಳುವುದಿಲ್ಲವೇ? ಹುಲಿ ಸಿಂಹಗಳು ಇಣಿಕೆ ನೋಡಿದರೆ ಜಿಂಕೆಯು ತಪ್ಪಿಸಿಕೊಂಡು ಹಾರದೆ ಕಾರ್ಯ ಸಾಧನೆಯನ್ನು ಅರಿತು ತಲೆಬಾಗಿಸಬೇಕು, ಅಳುಕಬೇಕು. ಯಾವ ಉಪಾಯದಿಂದ ಇದನ್ನು ಮಾಡಬೇಕು ಎಂಬುದನ್ನು ಆಲೋಚಿಸಿ ಶತ್ರುರಾಜರನ್ನು ಒಡೆದು ಕೆಡಹಬೇಕು ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.